ಹೆಂಗಿತ್ತು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ ಇವಾಗ 7:30 ಆಗಿದೆ. ನಾನು ನನ್ನ ತಂಗಿದಿರು ಅಂದರೆ ನಾವು 3 ಜನನೇ. ಸೊ ಎಲ್ಲೂ ಹೋಗಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವು ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ನಾವು ಆ್ಯಕ್ಚುಲಿ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಯಾವ ರೆಸಾರ್ಟು ಏನು ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲೊಬ್ಳಿದ್ದಾಳೆ, ಇವಳು ಕೆಲಸ ಮಾಡಿಸಿದ್ದಾಳೆ, ಕೆಲಸ ಕೊಟ್ಟಿದ್ದೀನಿ. ಸೊ ಕೆಲಸ ಮಾಡ್ತಾಳೆ. ಇನ್ನೊಬ್ಳು ಒಳಗಡೆ ಎಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊತಾಳೆ. ಹೆಂಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸು, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಚೆಕ್ಕಿನ್ ಆಗಿದ್ದೀವಿ. ನೋಡೋಣ ನೆಕ್ಸ್ಟ್ ಏನೇನು ಆಗುತ್ತೆ, ಏನು ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಜಸ್ಟ್ ಇವಾಗ ತಾನೇ ಎಂಟ್ರಿ ಆಗಿದ್ದೀವಿ. ಸುಮ್ಮನೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ ಅಷ್ಟೇ. ಅಷ್ಟಕ್ಕೆ ಆಗಲೆಲ್ಲ ಕಪ್ಪಗಾಗ್ಬಿಟ್ಟು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ವಿ. ಹೌದು, ಚೆನ್ನಾಗಿದೆ ಆ್ಯಕ್ಚುಲಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ. ಇವಾಗ ಏನೋ DJ ಐತಂತೆ. DJ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಇವಾಗ ಜಸ್ಟ್ ಮಲ್ಕೊತೀವಿ ಅಷ್ಟೇ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಚಪಾತಿ, ಚಿಕನ್ ಕರಿ, ಚಿಕನ್ 65 ಆ್ಯಂಡ್ ಎಗ್ ಬುಜ್ಜಿ ಮತ್ತು ಎಗ್ ಬಿರಿಯಾನಿ ಇದೆ. ಸೊ ಹೆಂಗಿದೆ ಟೇಸ್ಟ್ ಅಂತ ನೋಡೋಣ ಬನ್ನಿ. ಅವ್ರು ಫುಲ್ಲು DJ ಡ್ಯಾನ್ಸ್ ಮಾಡಿಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ವೈಷ್ಣವಿ ಶೈನ್ ಅವರು, ಹಾಗಾಗಿ ಅವ್ರಿಗೆ ಇನ್ನೂ ಮಾತು ಬರ್ತಿಲ್ಲ. ಅವ್ರದ್ದೇ ಇವತ್ತು DJ ನೈಟ್ ನಮ್ದೆಲ್ಲ. ನೋಡಿ ಗಾಯ್ಸ್, ನೀರು ಹಿಡ್ಕೊಂಬ ಅಂದರೆ ನೀರು ಹಿಡ್ಕೊಂಬರಕ್ಕೆ ಅಳ್ತಾವಳೆ. ನಾನು ಅನ್ನ ರಸಮ್ ಹಾಕ್ಸ್ಕೊಂಡು ತಿಂತಾಯಿನಿ. ಸೊ ನಾನ್ ವೆಜ್ ಆದಮೇಲೆ ತಿಂದರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಅವಳೊಂದು ಹೆಂಗಿತ್ತೆ ಊಟ? ಚೆನ್ನಾಗಿತ್ತು. ಅದಕ್ಕೆ ಫುಲ್ ತಟ್ಟೆ ಎಲ್ಲ ಖಾಲಿ ಹೋಗ್ಬಿಟ್ಟಿದ್ದಾಳೆ ಗಾಯ್ಸ್. ನೋಡಿ, ಆ್ಯಕ್ಚುಲಿ ಇಲ್ಲ, ನಾವಿಬ್ಬರು ತಿಂದಿರೋದು, ಒಬ್ಬಳೇ ತಿಂದಿರೋದು. ನಿಮ್ಗೆ ತಟ್ಟೆ ತೋರಿಸ್ತು, ನಂದಿನ್ನೂ ಎಲ್ಲ ಹಿಂಗೆ ಇದೆ. ನಾವಿಬ್ಬರು ತಿಂದು ಒಂದೇ ಪ್ಲೇಟ್. ಇಲ್ಲಿ ಯಾರೋ ತಿಂದಿದ್ದಾರೆ, ಇನ್ನೂ ಕ್ಲೀನೇ ಮಾಡಿಲ್ಲ. ಜೊತೆ ಕೂತ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ವಾಯ್ಶ್, ನೀರು ತಂದುಕೊಟ್ಟಿರೋದಕ್ಕೆ. ಇನ್ನೂ ಸರಿ ಮಾಡಿ. ಓಕೆ. ಸೊ ಗಾಯ್ಸ್, ನಮ್ದು ಇವಾಗ ಊಟ ಆಯಿತು. ಇವಾಗ ನಾವು ನಮ್ಮ ಟೆಂಟ್ ಹತ್ರ ಹೋಗ್ತಾಯಿದ್ದೀವಿ. ಸೊ ನಮ್ಮ ಟೆಂಟ್ ಹೆಂಗಿದೆ ಅಂತ ತೋರಿಸ್ತೀವಿ ಬನ್ನಿ. ಇದು ನಮ್ಮ ಟೆಂಟ್. ನಾವು ಆ್ಯಕ್ಚುಲಿ 2 ಟೆಂಟ್ ಕೊಡ್ತೀವಿ ಅಂದರು. ಇರೋದು ನಾವು 3 ಜನ ಅಲ್ವಾ, ಯಾಕೆ 2 ಟೆಂಟು? 1 ಟೆಂಟಲ್ಲೇ 3 ಜನ ಮಲ್ಕೋಬೋದು ಅನಿಸ್ತು. ಅದಕ್ಕೆ ಸುಮ್ಮನೆ ನಾನು ಒಬ್ಬಳೇ ಸಪ್ರೇಟ್ ಮಲ್ಕೋಬೇಕಿತ್ತು. ನಂಗೆ ಮೊದಲೇ ಭಯ, ನಾನು ಮಲ್ಗಲ್ಲ. ಹಾಗಾಗಿ ಈ ಟೆಂಟ್ ಇಸ್ಕೊಂಡಿದ್ದೀವಿ. ಟೆಂಟ್ ಹೇಗಿದೆ ನೋಡೋಣ ಬನ್ನಿ. ಓ ವಾವ್, ಇಲ್ಲಿ ನೋಡಿ ನೆಟ್ ಕೊಟ್ಟಿದ್ದಾರೆ. ಲೈಕ್ ಯಾವ್ದಾರ ಮಸ್ಕಿಟೋಸ್ ಬಂದರೆ ನಮಗೆ ವೈಟ್ ಮಾಡಬಾರ್ದು ಅಂತ. ಅವಳೆಲ್ಲ ಅಲ್ಲಿಂದ ನಡ್ಕೊಂಡು ಬರ್ತೀವಳೆ. ಸೊ ಅವಳು ಬರೋವರೆಗೂ ನನಗೆ ವೆಯ್ಟ್ ಮಾಡೋಕ್ಕಲ್ಲ, ಮಲ್ಕೊಬೇಕು. ಆ್ಯಕ್ಚುಲಿ ಚೆನ್ನಾಗಿದೆ, ಬೆಡ್ಡೆಲ್ಲ ಸಾಫ್ಟಾಗಿದೆ. ನಮ್ಗೆ ಲಾನಲ್ಲಿ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಅಲ್ಲಿ ಕೊಟ್ಟಿದ್ದಾರೆ, ನಮಗೆ ಲಾನಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸ್ಪೆಷಲ್ ಪೀಪಲ್ ಇವತ್ತೆಲ್ಲ ಫುಲ್ ಆಗಿಬಿಟ್ಟಿದೆ ಸ್ಯಾಟರ್ಡೇ ಎಲ್ಲ. ಸೊ ನಾವಿವಾಗ ಮಲ್ಕೋತೀವಿ, ತುಂಬ ನಿದ್ದೆ ಬರ್ತಿದೆ. ಈ ವಿಡಿಯೋನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದ್ಯಾಟ್ ಬಾಯ್ ಬಾಯ್, ಗುಡ್ ನೈಟ್. ಸೊ ಗಾಯ್ಸ್, ಇದು ನಮ್ಮದು ಸೆಕೆಂಡ್ ಡೇ ಆಫ್ ರೆಸಾರ್ಟ್ ಆಯಿತಾ. ಇವಾಗ ಎದ್ದಿದ್ದೀವಿ, 9 o'clock ಆಗಿದೆ ಟೈಮು. ಇವಾಗ ಪೂಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಪೂಲ್ಗೆ ಹೋಗಬೇಕು.
ನಾನು ನನ್ನ ತಂಗಿ ಇಬ್ಬರು ತಂಗಿ ನಾವು 3 ಜನ ಇಲ್ಲೇ ಮಲ್ಕೊಂಡಿದ್ವಿ. ಆರಾಮ್ಸೆ ನಿದ್ದೆ ಬಂತು, ಚೆನ್ನಾಗಿತ್ತು. ನಾನು ಯಾವತ್ತೂ ಟೆಂಟ್ ಸ್ಟೇ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು. ಚೆನ್ನಾಗಿತ್ತು ಆ್ಯಕ್ಚುಲಿ, ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರಾಗಿತ್ತು. ನಾವೀಗ 3 ಜನನೂ ಪೂಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. 9:15 ಆಗಿದೆ. ಆವಾಗಲೇ ಹೋಗೋಣ ಅಂದ್ಕೊಂಡೆ. ಅವಾಗ ಎದ್ದಾಗ ಇನ್ನೂ ಸಿಕ್ಕಾಪಟ್ಟೆ ಚಳಿ ಇತ್ತು, ಹಾಗಾಗಿ ಹೋಗಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಪೂಲಲ್ಲಿ ಹೆಂಗೆ ಆಟ ಆಡ್ತೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನಿದ್ದೆ ಎಲ್ಲ ಹೆಂಗೆ ಬಂತು. ಆ್ಯಕ್ಚುಲಿ ಟೆಂಟಲ್ಲಿ ನಾನು ಫಸ್ಟ್ ಟೈಮ್ ಸ್ಟೇ ಆಗಿದ್ದೀವಿ. ಟೆಂಟ್ ನಾನು ಯಾವತ್ತೂ ಆಗಿರಲಿಲ್ಲ. ಚೆನ್ನಾಗಿತ್ತು. ಇವಾಗ ಎದ್ದು ಹೋಗ್ತಾ ಇದ್ದೀವಿ. ಟಿಫನ್ ಏನು ಪೂಲಿಗೆ ಬಿದ್ದು ಆಮೇಲೆ ಟಿಫನ್ ಮಾಡ್ತೀವಿ. ಇದೆಲ್ಲ ಚೆನ್ನಾಗಿದೆ. ಏನಾದ್ರು ಇವೆಂಟ್ ಮಾಡಬೇಕು ಅಂದರೆ ಎಲ್ಲ ಇಲ್ಲಿ ಮಾಡೋದಕ್ಕೆ ಪ್ಲೇಸೆಲ್ಲ ಎಷ್ಟು ಚೆನ್ನಾಗಿದೆ. ನೆನ್ನೆ ನೈಟ್ ಮಾಡ್ತಾಯಿದ್ರು, ಯಾರೋ ಬರ್ಡೇ ಪಾರ್ಟಿ ಮಾಡ್ತಾಯಿದ್ರು ನಾವು ಬಂದಾಗ. ಎಲ್ಲ ಚೆನ್ನಾಗಿದೆ, ಫುಲ್ಲು ಗ್ರೀನರಿ. ಬೆಳಗ್ಗೆ ಎದ್ದು ಈ ಥರ ಎಲ್ಲ ನೋಡೋದಕ್ಕೆ ಒಂಥರ ಫ್ರೆಶ್ ಮೈಂಡ್ ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಪೂಲ್ ಇರೋದು ಅಲ್ಲಲ್ಲ, ಅಲ್ಲೆಲ್ಲ ಟಿಫನ್ ಕೊಡ್ತಿದ್ದಾರೆ ನೋಡಿ. ಅಲ್ಲಿ ಪೂಲ್ ಈ ಕಡೆ ಇದೆ, ಲೆಫ್ಟಲ್ಲಿದೆ. ರೈಟಲ್ಲಿ ಟಿಫನ್ ಕೊಡ್ತಿದ್ದಾರೆ. ಒಂದು ಬಸ್ ಜನ ಬಂದಿದ್ದಾರೆ ಇವಾಗ, ಅದಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಲ್ಲಿ. ಫುಲ್ ಇಟ್ಟಿದ್ದೀವಿ. ಚಿಕ್ಕಡಿಗೆ ನೋಡಿ ಗಾಯ್ಸ್, 2 ಚಿಕ್ಕ ಮಕ್ಕಳು ಆಟ ಆಡ್ತಿದ್ದಾರೆ. ವಿಡಿಯೋ ಫೋಟೋ ವಿಡಿಯೋ ಸರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವೈಷ್ಣವಿ ಅವರೇ? ಹೆಂಗವ್ರೆ ದೆವ್ವ ದೆವ್ವ ಥರನೇ ಬನ್ನಿ ಹತ್ರ. ಸೊ ಎಲ್ಲ ಮುಗಿಸ್ತಿರೋ ಕಡೆಯಿಂದ ಇವಾಗ ನಾವು ಆಟ ಆಡಬೇಕು. ಇವಾಗ ನಾವು ಆಟ ಆಡ್ಕೊಂಡು ಆಮೇಲೆ ಟಿಫನ್ಗೆ ಹೋಗ್ತೀವಿ. ಹೆಂಗೆ ಚೆನ್ನಾಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಕಮ್ ಆನ್ ವೈಷ್ಣವಿ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಪ್ರೀತಿ ನನ್ನ ಮೇಲೆ. ಥ್ಯಾಂಕ್ ಯು ಕಡೆ. ಹಣ ಒಡೆ ಅಂದ್ಬಿಟ್ಟ. ನಾನೇನು ಈ ಮರಿ ಕೆಟ್ಟದ್ನ ಒಡೆ ಅನ್ನಕ್ಕೆ. ನೀವಿಬ್ರು ಯಾವ್ದು ಆಡ್ತೀರಾ? ಅದಾಡ್ತೀಯಾ? ಸರಿ ಆಯ್ತು, ಆಡಿ. ಇದಾಡಿ. ಇಬ್ರಿಗೂ ಯುದ್ಧಕ್ಕೆ ಸಿದ್ಧ ಆಗೋಗ ಥರ ಆಗ್ತಾರೆ.
ಮಿಷನ್ ಕಂಪ್ಲೀಟೆಡ್. ಕೆಳಗಡೆನೂ ಆಡಿ ನಾವು ಮೇಲ್ಗಡೆ ಎರಡೂ ಆಡಿದ್ದೀವಿ. ಫುಲ್ ಕಂಪ್ಲೀಟ್ ಮಾಡಿದ್ದೀವಿ. ರಕ್ತ ಸುರ್ಕೊಂಡಿಲ್ಲ. ಇಲ್ಲಿ ರಕ್ತ ಸುರಿದಿರೋದು ಅವಳಿಗೆ. ಒಂದು ಬಳೆ ಪರ್ಚ್ಕೊಬಿಡ್ಬೇಕು. ನಿಂಗೆ ನನಗೇನೂ ಆಗಿಲ್ಲ. ಸೊ ಗೈಸ್ ಸ್ಟಾರ್ಟ್ ಆಗಿದೆ. ಎಲ್ಲ ಇನ್ನೂ ಡಾನ್ಸ್ ಮಾಡ್ತಿದ್ದಾರೆ. ಇನ್ನು ವೇವ್ ಸ್ಟಾರ್ಟ್ ಆಗಿಲ್ಲ. ಅದೇ ವೇವ್ ಫುಲ್ಲು ಎಲ್ಲ ಇದ್ದಾರೆ. ನೋಡಿ ಏನು ಮಾಡ್ತಾವಳೆ, ಎಲ್ಲ ಹುಲ್ಲೆಲ್ಲ ಕಿತ್ಕೋತಾವಳೆ ಇವಳು ಹುಡ್ಗಾಕಕ್ಕೆ. ಓಲ್ಡ್ ಸ್ನ್ಯಾಪ್ ಹುಚ್ಚು. ವಾವ್ ಯುಕ್ತಿ. ಏನು ಏನಿಲ್ಲಕ್ಕೋ ಹಿಂಗೆ ಸ್ಟ್ರಾಂಡ್ಸ್ ಆಫ್ ಮಾಡೋದಿ. ನನ್ನ ಸ್ಟ್ರಾಂಡ್ಸ್ ಬಗ್ಗೆ ಮಾತಾಡ್ಬೇಡ್ರಿ ಬ್ಲಾಗಲ್ಲಿ. ಸರಿ ಗೈಸ್ ತಗೊಳ್ಳಿ ಬಟ್ಟೆ, ಇವಾಗ ಹೋಗೋಣ. ಸೊ ನಮ್ದೆಲ್ಲ ಫ್ರೆಶ್ ಅಪ್ ಆಗಾಯಿತು. ನೋಡಿ ಹೆಂಗೆ ಕಾಣ್ತಿದೆ, ಹೆಂಗೆ ಕಾಣ್ತಾ ಇದ್ದೀವಿ. 3 ಜನದಲ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿ. ನಂಗೆ ಗೊತ್ತು ಇವಳೇ ಚೆನ್ನಾಗಿ ಕಾಣ್ತಾಳೆ. ಸರಿ ಈಗ ನಾನು ಶೇಡ್ಸ್ ಬಿಚ್ಕೋತೀನಿ. ನಾನು ಹೇಳ್ತಾನೆ ಆ ಶೇಡ್ಸ್ ಚೆನ್ನಾಗೈತೆ ಅಂತ. ಬಟ್ ನಂಗೆ ಅದು ಲೂಸ್ ಐಶು ರಾಕೆಟ್ ಎಜೆಕ್ಟರ್ಗೆ ಹೋಗೋಳೆ, ರೆಡಿ ಆಗ್ತಾಳೆ ಮೇಲೆ ಹಾರಕ್ಕೆ. ಏನಾಗ್ತಿದೆ ನೆಕ್ಸ್ಟ್ ಅಮ್ಮು ಯುಕ್ತಿ ಹೋಗ್ತಾವ್ರೆ. ಹೆಂಗಿತ್ತೆ ಇಸ್ಕೋ ಗೈಸ್ ನೋಡಿ ಸೆಕೆಂಡ್ ಟೈಮ್ ಹೋಗೋಳೆ. ಸಕ್ಕತ್ತಾಗಿದೆ ಅಂತ. ಈ ಸಲ ಏನಾದ್ರು ಪಲ್ಟಿ ಹೊಡಿಲಿ. ನಾನು ಅವಳು ಪಲ್ಟಿ ಹೊಡೆದಿದ್ದೀವಿ. ಇವಳು ಪಲ್ಟಿ ಹೊಡಿಲೇಬೇಕು. ಬಿಟ್ರು ನಂಗೆ ಸಮಾಧಾನ ಆಯ್ತಪ್ಪ. ಇವಳು ಪಲ್ಟಿ ಹೊಡೆದ್ಲ ಅಂತ. ಬಾ ಬಾ ಬಾ. ಹೆಂಗಿತ್ತು? ನಾನು ಆಡಲ್ಲ. ಆಡೇ ಇಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅಷ್ಟೇ. ಹೆಂಗೆ ಇತ್ತು
ತಡಿ ತಡಿ ತಳ್ಳಕ್ಕಾಯ್ತಾ ಇಲ್ಲ, ನೀನು ಪೆಡಲ್ ಮಾಡಬೇಕು. ಪೆಡಲ್ ಮಾಡು. ಹೋಗಿ ಆ ಕಡೆಯಿಂದ ಬರ್ಬೋದಾ? ನೆಕ್ಸ್ಟ್ ವೈಶು ಬರ್ತಾವಳೆ. ವೈಷ್ಣವಿ ಅವ್ರು ಬರ್ತಿದ್ದಾರೆ. ಇವರು ಫುಲ್ ರೇಸಿಗೆ ಬರ್ತವ್ರೆ. ಕಮಾನ್ ಯುಕ್ತಿ, ನಿಧಾನಕ್ಕೆ ಬಾ. ಯಾರು ರೇಸ್ಗೆ ಹೋಗ್ತಾ ಇದ್ಯಾ? ಯುಕ್ತಿ ಅವ್ರು ಬರ್ತಿದ್ದಾರೆ ಇವಾಗ. ಕಾಲೆತ್ತು ಹೆಂಗಿತ್ತು? ಸೊ ಗೈಸ್, ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಅಯ್ಯೋ ಇದು ಮಾಡಿಸ್ಕೊತಾ ಇದ್ದೀನಿ. ಇವಾಗ ನಮ್ಮ ಚೆಕ್ಔಟ್ ಟೈಮ್ ಇತ್ತು ಆ್ಯಕ್ಚುಲಿ. ಚೆನ್ನಾಗಿದೆ. ಸೊ ಗಾಯ್ಸ್, ಇವಾಗ ಸ್ನ್ಯಾಕ್ಸ್ ಟೈಮು. ಎಲ್ಲ ಮುಗಿತು. ಎಲ್ಲ ಮುಗಿದಾದ್ಮೇಲೆ ಇವಾಗ ಕಾಫಿ, ಟೀ ಮತ್ತು ಬಜ್ಜಿ ಎಲ್ಲ ಇತ್ತು, ಅದೆಲ್ಲ ತಿಂದಾಗೋಯಿತು. ಸೊ ಟೀ ಕುಡಿತಾ ಇದ್ದೀನಿ. ಇವಾಗ ಕುಡಿದ್ಬಿಟ್ಟು ನಮ್ಮದು ಇನ್ನೇನೆಲ್ಲ ಚೆಕ್ಔಟ್ ಆಗಿ ಹೋಗೋದೇನೆ. ಟೈಮ್ ಆಲ್ರೆಡಿ 6:40 ಆಗಿಬಿಟ್ಟಿದೆ. ಮನೆಗೆ ಹೋಗೋಷ್ಟು ನಂಗೆ 7:30 ಆಗುತ್ತೆ. ಈಗ ಬೇಗ ಹೋಗ್ಬೇಕು. ಸೊ ಗೈಸ್, ಇವತ್ತಿನ ಡೇ ಹೇಗಿತ್ತು ಅಂತ ಇವರಿಬ್ಬರು ಕೇಳೋಣ. ಹೆಂಗಿತ್ತು? ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ನನಗಂತೂ ಎಲ್ಲ ಎಂಜಾಯ್ ಮಾಡಿದ್ವಿ. ಇದೇ ರುಕ್ಮಿಣಿಸಿ ಆಯಿತು. ಸೊ ಇನ್ನೇ ಚೆಕ್ಔಟ್ ಆದ್ವಿ. ಟೈಮ್ ಆಲ್ರೆಡಿ 7 o'clock ಆಗಿದೆ. ಇವಾಗ ಹೊರಟಿದ್ದೀವಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.